ಹಾಯ್ ಫ್ರೆಂಡ್ಸ್, ಈಗ ನಾವು ಮಾಡೋಣ ಟೈಪ್ 3 ಮತ್ತು ಟೈಪ್ 4. ಟೈಪ್ 3 ಮತ್ತು ಟೈಪ್ 4 ಪ್ರಾಬ್ಲಮ್ಸ್ ಯಾವ ತರ ಸಾಲ್ವ್ ಮಾಡಬೇಕು, ಎಷ್ಟು ಸಿಂಪಲ್ ಇದೆ ಅಂತ ನಿಮ್ಗೆ ನಾನು ಹೇಳ್ಕೊಡ್ತೀನಿ. ನೋಡಿ, ಈಗ ಬರೋಣ ಟೈಪ್ 3ಗೆ. ಟೈಪ್ 3ಗೆ ನೋಡಿ, ಇಷ್ಟು ಸಿಂಪಲ್. ಇವು 6 ಪ್ಲಸ್ ಎಷ್ಟು ನಾವು ಅಲ್ಲ ಟೈಪ್ 1 ಅಲ್ಲಿ ಮಾಡಿರ್ತೀರಿ. 6 ಪ್ಲಸ್ ಎಷ್ಟು 14. 14 ಒಂದು 0 ಆಡ್ ಮಾಡ್ರೆ 140. ಆ ತರನು ಮಾಡ್ಬೋದು, ಇಲ್ಲ ಡೈರೆಕ್ಟ್ ನಮಗೆ ಕೂಡಿಸಿದ್ರೆ ಓಕೆ, ಪ್ರಾಬ್ಲಮ್ 2 ಪ್ಲಸ್ 7 ಅದ 20 ಪ್ಲಸ್ 70, 20 ಪ್ಲಸ್ 70 90, 90. 30 ಪ್ಲಸ್ 60 90. ನೋಡಿ, ಜಸ್ಟ್ ಥಿಂಕ್ ಮಾಡಬೇಕು. 90 ಪ್ಲಸ್ 90 180. ಗೊತ್ತಾ? ಇದು ಟೈಪ್ 3 ಇಲ್ಲಿ. ಸೊ ಅದೇ ರೀತಿ ನಾವು ಟೈಪ್ 4 ಅಲ್ಲಿ ಮಾಡೋಣ. ಟೈಪ್ 4 ಅಲ್ಲಿ ಅಂತಂದ್ರೆ ಯಾವುದೇ ಡಿಜಿಟ್ ಅಲ್ಲಿ 2 ಡಿಜಿಟ್ಸ್. ಟೈಪ್ 1 ಅಲ್ಲಿ ಸಿಂಗಲ್ ಡಿಜಿಟ್ ಮಾಡಿದ್ವಿ. ಟೈಪ್ 2 ಅಲ್ಲಿ ಏನ್ ಮಾಡಿದ್ವಿ, ಡಬಲ್ ಡಿಜಿಟ್ ಗೆ ಸಿಂಗಲ್ ಡಿಜಿಟ್ ನ ಆಡ್ ಮಾಡಿದ್ವಿ. ಅಂದ್ರೆ ಎರಡೆರಡು ಅಂಕಿಗೆ ಒಂದೊಂದು ಅಂಕಿನ ಆಡ್ ಮಾಡಿದ್ವಿ. ಟೈಪ್ 3 ಅಲ್ಲಿ ಅಂತಂದ್ರೆ ನೀವು ನೋಡಿ 60 80 ಈ ತರ ಜೀರೋ ಲಾಸ್ಟ್ ಜೀರೋ ಇರೋದನ್ನ ನಾವು ಆಡ್ ಮಾಡಿದ್ವಿ. ಈಗ ಟೈಪ್ 2 ಅಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಯಾವುದೇ ಎರಡು ಡಿಜಿಟ್ ನ ನಾವು ಆಡ್ ಮಾಡ್ಬೇಕು. ಯಾವ ರೀತಿ ಮಾಡ್ಬೇಕು ಏನಂತ ನಾವು ಹೇಳ್ಕೊಡ್ತೀವಿ ನೋಡಿ, ದಯವಿಟ್ಟು ಇದು ಮಾಡ್ರಿ. 62 ಪ್ಲಸ್ 72 71. 62 ಬಂದು 71 ಯಾವ ರೀತಿ ಮಾಡ್ಬೇಕು ನೋಡಿ. ಇಲ್ಲಿ 60 ಪ್ಲಸ್ 70 ಎಷ್ಟು, ಇಲ್ಲಿ ಆಲ್ರೆಡಿ ಮಾಡಿರ್ತಾರಲ್ಲ ಇದೇ ತರಾನೇ. 60 ಪ್ಲಸ್ 70 ಎಷ್ಟಿರುತ್ತೆ 130. 60 ಪ್ಲಸ್ 70 130. ಸೊ ಮತ್ತೆ ಎಷ್ಟು 2 ಪ್ಲಸ್ 1 3. ಸೊ 133. ಅದೇ ರೀತಿ ಇದನ್ನೇ ಮಾಡೋಣ. 30 ಪ್ಲಸ್ 90. 30 ಪ್ಲಸ್ 90 ಎಷ್ಟಾಗುತ್ತೆ 120. 30. ಇಲ್ಲಿ ಟೈಪ್ 3 ಅಲ್ಲಿ ಯಾವ ರೀತಿ ಮಾಡಿದ್ವೋ ಇದನ್ನ ಅಲ್ಲಿ ಫಾಲೋ ಮಾಡಬೇಕು, ಅವಾಗ ನಿಮಗೆ ತುಂಬಾ ಈಜಿ ಅರ್ಥ ಆಗುತ್ತೆ. 30 ಪ್ಲಸ್ 90 ಎಷ್ಟಾಗುತ್ತೆ 120 ಆಗುತ್ತೆ. 120 3 ಪ್ಲಸ್ 2 ಎಷ್ಟಾಗುತ್ತೆ ನೋಡಿ, ಇಲ್ಲಿ ಈ 3 ಪ್ಲಸ್ 2 ಎಷ್ಟಾಗುತ್ತೆ 5. 135. 135. ಓಕೆ, ನೆಕ್ಸ್ಟ್ ಇದು ನೋಡಿ 50 ಪ್ಲಸ್ 60. 50 ಪ್ಲಸ್ 60 50 ಪ್ಲಸ್ 60 110. 50 ಪ್ಲಸ್ 60 ಎಷ್ಟು 110. ಸೊ 110 ಆಗಿ 4 ಪ್ಲಸ್ 3 ಎಷ್ಟಾಗುತ್ತೆ 7. 110 ಪ್ಲಸ್ 7 ಎಷ್ಟಾಗುತ್ತೆ 117. 117. ನೆಕ್ಸ್ಟ್ ಅದೇ ರೀತಿ 20 ಪ್ಲಸ್ 50 ಎಷ್ಟಾಗುತ್ತೆ 70. 7 ಪ್ಲಸ್ 4 ಎಷ್ಟಾಗುತ್ತೆ 7 ಪ್ಲಸ್ 4 11. 70 ಪ್ಲಸ್ 11 ಎಷ್ಟಾಗುತ್ತೆ 81. ನೋಡಿ ಎಷ್ಟು ಈಜಿ ಇದೆ ಅಲ್ವಾ? ಇದೇ ಟೈಪ್ 3 ಕೂಡ ಇದರಲ್ಲಿ ಬರುತ್ತೆ. ಸೊ ನೀವು ಟೈಪ್ 1 ಟೈಪ್ 2 ಟೈಪ್ 3 ಫಾಲೋ ಮಾಡಿದ್ರೆ ನೆಕ್ಸ್ಟ್ ಟೈಪ್ 4 ನಿಮ್ಗೆ ಇನ್ನ ಈಜಿ ಆಗುತ್ತೆ. ನೀವೆಲ್ಲ ಇದು ಮಾಡಿದ್ರೆ ಟೈಪ್ 5 ಟೈಪ್ 6 ಟೈಪ್ 7 ಇನ್ನ ತುಂಬಾ ಈಸಿ ಆಗುತ್ತೆ. ನೀವೇನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ವಿತೌಟ್ ಪ್ರಾಕ್ಟೀಸ್ ಏನಾಗಲ್ರಿ, ಆಯ್ತಾ? ನೀವು 4 ಲೆಕ್ಕ ಕಲ್ತು ನಾವೆಲ್ಲ ಮಾಡಿದ್ರೆ ಆಗಲ್ಲ. ಅದು ಪ್ರಾಕ್ಟೀಸ್ ಮಾಡ್ಬೇಕು, ಓವರ್ ಆಲ್ ಮಾಡ್ಬೇಕು, ಮೆಂಟಲಿ ಆಗಿ ನೀವು ಥಿಂಕ್ ಮಾಡಿ ಈ ತರ ಮಾಡ್ಬೇಕು. ಲಾಸ್ಟಿಗೆ ಹೆಂಗ್ ನೀವು ರೆಡಿ ಆಗ್ಬೇಕಂದ್ರೆ ಪೆನ್ ಪೇಪರ್ ಮಾಡ್ಬೋದು, ಜಸ್ಟ್ ಹಿಂಗ್ ಲೆಕ್ಕ ಹಾಕಿದ್ರೆ ಸಾಕು, ಆನ್ಸರ್ ಹೇಳ್ಬೇಕು. ಅಷ್ಟೊಂದು ಸ್ಪೀಡ್ ಆಗಿ ನೀವು ಮಾಡೋಕ್ಕೆ ಟ್ರೈ ಮಾಡ್ಬೇಕು. ಓಕೆ, ಥ್ಯಾಂಕ್ ಯು.